UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪುರಸಭೆಯಲ್ಲಿ ಪೌರಾಯುಕ್ತ ಇಮಾಮ್ ಸಾಹೇಬರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬರುವಾಗ ಯಾರೂ ಪರಿಚಯವೂ ಇಲ್ಲದೆ ಹೋಗುವಾಗ ಎಲ್ಲರ ಮನಸ್ಸನ್ನು ಗೆದ್ದು ಹೋಗುವುದು ಅಪರೂಪ. ಎಷ್ಟೋ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡಿ ವರ್ಗಾವಣೆಯಾಗುತ್ತಾರೆ, ಕೆಲವರು ಮಾತ್ರ ಜನಮಾನಸದಲ್ಲಿ ಉಳಿಯುತ್ತಾರೆ. ಅಂಥವರ ಸಾಲಿನಲ್ಲಿ ಸೇರುವ ಪುರಸಭೆ ಮುಖ್ಯಾಧಿಕಾರಿಗಳಾಗಿ ಇದೀಗ ಪೌರಾಯುಕ್ತರಾಗಿ ಪದೋನ್ನತಿ ಪಡೆದಿರುವ ಇಮಾಮ್ ಸಾಹೇಬ್ ಅವರ ಬೀಳ್ಕೊಡುಗೆ ನೆರೆದಿದ್ದ ಎಲ್ಲರ ಕಣ್ಣಂಚಲ್ಲಿ ನೀರು ತಂದಿದೆ ಎಂದರೆ ಅವರ ಕರ್ತವ್ಯ ಸಾರ್ಥಕವಾಗಿದೆ ಎಂದರ್ಥ. ಎಷ್ಟೋ ಅಧಿಕಾರಿಗಳು ಅಹಂಕಾರದಲ್ಲಿ ದರ್ಪದಲ್ಲಿ ಮೆರೆದು ಹೋಗುವಾಗ ಎಲ್ಲರ ಹಿಡಿ ಶಾಪವನ್ನು ಗಳಿಸುತ್ತಾರೆ. ಆದರೆ ಇಮಾಮ್ರವರು ಎಲ್ಲರ ಜೊತೆ ಸರಳವಾಗಿ ಬೆರೆತು ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು, ಕ್ಲಿಷ್ಟ ಕೆಲಸವಿದ್ದಾಗ ಅವರನ್ನು ಸಮಾಧಾನಪಡಿಸಿ ಕಾರ್ಯವನ್ನು ಮಾಡಿಕೊಟ್ಟು ಸೈ ಎನಿಸಿಕೊಂಡಿದ್ದಾರೆ. ತಮ್ಮ ಜೊತೆಗೆ ಕಾರ್ಯನಿರ್ವಹಿಸಿದ ಎಲ್ಲ ನೌಕರ ವರ್ಗದವರ ಮೌನ ಕಣ್ಣೀರು ಇಮಾಮರ ಕೆಲಸವನ್ನು ನೆನಪಿಸುವಂತಿತ್ತು. ಇಮಾಮ್ ಸಾಹೇಬ್ರವರ ತಾಯಿ, ಧರ್ಮಪತ್ನಿ ಮತ್ತು ಮಗಳನ್ನು ಸನ್ಮಾನಿಸಿ ಗೌರವಿಸಿದ್ದು ವಿಶೇಷವಾಗಿತ್ತು. ಇಮಾಮ್ರವರು ಗಳಿಸಿದ ಪ್ರೀತಿ, ಅಪಾರ ಮನ್ನಣೆಯನ್ನು ಕಂಡ ತಾಯಿ, ಧರ್ಮಪತ್ನಿ ಮತ್ತು ಮಗಳ ಕಣ್ಣಲ್ಲಿ ನೀರು ಬಂದಿದ್ದು ಇಮಾಮ್ ಸಾಹೇಬರ ಸಾಧನೆಯ ಪ್ರತೀಕವಾಗಿತ್ತು. ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನೌಕರ ವರ್ಗ, ಸಾರ್ವಜನಿಕರು ಎಲ್ಲರೂ ಸೇರಿ ಅಭೂತಪೂರ್ವವಾಗಿ ಬೀಳ್ಕೊಟ್ಟಿದ್ದು ಇಮಾಮರನ್ನು ಕಟ್ಟಿಹಾಕದಂತಿತ್ತು. ಸಮಾಧಾನ ಚಿತ್ತದ ಅಧಿಕಾರಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾರ್ಥಕ ಕರ್ತವ್ಯವನ್ನು ನಿರ್ವಹಿಸಲಿ, ಅವರು ಬರುವ ದಿನಗಳಲ್ಲಿ ಇನ್ನಷ್ಟು ಹೆಸರನ್ನು ಗಳಿಸಲಿ ಎಂದು UK ಸುದ್ದಿವಾಹಿನಿ ಬಳಗ ಶುಭ ಹಾರೈಸುತ್ತದೆ. ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಕುಟುಂಬದ ವರ್ಗದವರಿಗೆ ಬೆಂಗಳೂರಿನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಸೋಮಶೇಖರ್ ಮಲಾಡ ಈ ಆರ್ಗನೈಸೇಷನ್ ಒಂದು ಫೋಟೋವನ್ನು ಕೊಡ್ತಾ ಇದ್ದಾರೆ. ಅವರ ತಾಯಿಯಿಂದ ಅದನ್ನು ಉದ್ಘಾಟನೆ ಮಾಡಬೇಕಂತ ಮುಖ್ಯಾಧಿಕಾರಿಗಳು ಇವರಿಗೆ ಅವರದೇ ಆದಂತಹ ಫೋಟೋವನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಅವರ ಸೇರಿಸಿರ್ತಕ್ಕಂಥ ಈ ಕಾರ್ಯಾಲಯದ ಮುಖ್ಯವಾದಂಥ ಫೋಟೋವನ್ನು ಉದ್ಘಾಟನೆಗೊಳಿಸಿದ್ದಾರೆ. ಅವರ ತಾಯಿಯವರು ಸದಾ ಯಾವತ್ತೂ ನಿಧಾನಿತ ಇರುತ್ತಾ ಅವ್ರ ಜೀವನ ಭಾವ ಬಂಗಾರವಾಗಲಿ, ಆಯುರ್ವೇದ ದಯಪಾಲಿಸಿ ಅವರ ಕೊಡುಗೆಯಾಗಿ ನೀಡಿದಂಥ ಸೋಮಶೇಖರ್ ಮಲಾಡ್ ಅವರು ಅವರಿಗೆ ಧನ್ಯವಾದಗಳನ್ನು, ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ಒಂದು ಕುಟುಂಬದ ಸಮೇತ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಇಮಾಮ್ ಸಾಹೇಬರ ಕುಟುಂಬದ ಸದಸ್ಯರಿಗೆ ಮತ್ತು ಇಮಾಮ್ ಸಾಹೇಬರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ಕೆ ನೂತನವಾಗಿ ಆಗಮಿಸಿರುವಂಥ ಜಿ ಹನುಮಂತಪ್ಪರವರನ್ನು ಮತ್ತೆ ಇವತ್ತಿನ ದಿನ 19/1/2026 ಈ ಕಾರ್ಯಾಲಯದ ಆಡಳಿತವನ್ನು ಚುಕ್ಕಾಣಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಮತ್ತು ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಯಾವತ್ತು ಸದಸ್ಯರೇ, ನಾಮನಿರ್ದೇಶಿತ ಸದಸ್ಯರೇ ಮತ್ತು ಎಲ್ಲ ಸಾರ್ವಜನಿಕ ಹಿತೈಷಿಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಹಿತೈಷಿಗಳೇ ಅವರಿಗೆ ಸಹಕಾರ ಮಾಡಿ ಉತ್ತಮವಾದಂಥ ಆಡಳಿತ ಸಹಕಾರ ತೀರೋದಕ್ಕಿಂತ ಮುಂಚೆ ಒಂದು ಮಾತು ಕೇಳಿದ್ರಂತೆ ನಮ್ಮ ತಾಯಿಗೆ, ಇಲ್ಲ ನಿನಗಿಂತ ಮುಂಚೆ ನಾನು ಸತ್ತರೆ ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಒಂದು ಕೋಳಿ ಚಿಕ್ಕ ಮರಿಗಳನ್ನ ಹೆಂಗೆ ರೆಕ್ಕೆಯೊಳಗೆ ಮುಚ್ಚಿಟ್ಕೊಂಡು ನೀರು ಸಾಕ್ತೀಯ, ನಿಮಗಿಂತ ಮುಂಚೆ ನಾನು ಹೋಗ್ತೀನಿ ಅಂತ ನಮ್ಮ ತಾಯಿ, ಇಲ್ಲ ಇಲ್ಲ ನಿಮಗಿಂತ ಮುಂಚೆ ನಾನು ಹೋಗ್ಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ತಾಯಿ 8 ಜನ ಮಕ್ಕಳು ಇವತ್ತಿಗೂ ಕೂಡ ಒಂದೇ ಮನೆ 2010ರಲ್ಲಿ ನನ್ನ ಬಾಳಿನಲ್ಲಿ ನನ್ನ ಶ್ರೀಮತಿ ಅವರು ಬಂದರು ಮತ್ತು 2011ರಲ್ಲಿ ನನ್ನ ಮಗಳು
ಜನ್ಮ ಪಡೋದು. ಇವತ್ತು ಬರುವಾಗ ಒಂದು ಮಾತು ಕೇಳಿದ್ರು, ಅಪ್ಪ ಮತ್ತೆ ಟ್ರಾನ್ಸ್ಫರ್ ಆಗಿದೆಯಾ, ಮತ್ತೊಮ್ಮೆ ನೀನು ಹಡಗಿಗೆ ಹೋಗಲ್ಲ. ಇಲ್ಲಮ್ಮ ಅಂದೆ. ಇಲ್ಲಪ್ಪ ನಾನು ಬರ್ತೀನಿ, ನೀನು ಕಾರ್ಯಕ್ರಮಕ್ಕೆ ಬಾರಮ್ಮ. ಸಾರಿ. ಒಂದು 7/2007 ಕಚೇರಿ ವ್ಯವಸ್ಥಾಪಕನಾಗಿ ಹೂವಿನ ಹಡಗಲಿ ಪುರಸಭೆಗೆ ಬಂದೆ. ತದನಂತರ 2019 KMS ಗ್ರೇಡ್ 2 ಚೀಫ್ ಆಫೀಸರ್ ಆದೆ. KMS ಗ್ರೇಡ್ 1 ಚೀಫ್ ಆಫೀಸರ್ 2024ನಲ್ಲಿ 23 ಒಳಗೆ. ನಂತರ ಪೌರಾಯುಕ್ತರಾಗಿ ಇದೇ 2024 ಜುಲೈ 22ನೇ ತಾರೀಕಿಗೆ 25 ಜುಲೈಗೆ ನಾನು ಪೌರಾಯುಕ್ತನಾದೆ. ಅನಿವಾರ್ಯ ಕಾರಣದಿಂದ ಹುದ್ದೆಗಳ ಖಾಲಿ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಇಲ್ಲೇ ಮುಂದುವರಿಯಿರಿ ಅಂತಂದೇಳಿ ಸರ್ಕಾರ ಆದೇಶ ಹಾಕಿದೆ. ಆ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಹೂವಿನ ಹಡಗಲಿ ಎಂದೂ ಮರಿಲಾರದಂತಹ ಒಂದು ಪಟ್ಟಣ. ನಿಮ್ಮೆಲ್ಲರ ಸಹಕಾರದಿಂದ, ಊರಿನ ಸಾರ್ವಜನಿಕರ ಸಹಕಾರದಿಂದ, ಇಲ್ಲಿರ್ತಕ್ಕಂಥ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು, ಇಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಅಂಬೇಡ್ಕರ್ ಸಂಘ ಇರ್ಬೋದು, ವಾಲ್ಮೀಕಿ ಸಂಘ ಇರ್ಬೋದು, ಮುಸ್ಲಿಂ ಕಮ್ಯುನಿಟಿ ಸಂಘ ಇರ್ಬೋದು, ಅಥವಾ ಯಾವುದೇ ಆಗಲಿ, ನಾನೇನು ಹೇಳ್ತೀನೋ ಅದು ಪಾಪ ಶಿರಸಾವಹಿಸಿ ಕೇಳ್ತಾ ಇದ್ರು. ಅದ್ರ ಪ್ರಕಾರ ಅವ್ರು ಕೋಆಪರೇಟ್ ಮಾಡ್ತಾ ಇದ್ರು. ನಾನು ಅವರಿಗೆ ಸೂಕ್ತವಾದಂಥ ಸಲಹೆಗಳನ್ನು ಕೊಡ್ತಾ ಇದ್ದೆ, ಕೆಲಸ ಮಾಡಿಕೊಡ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾನು ಹಡಗಲಿಗೆ ಬಂದೆ 2007ರಲ್ಲಿ. FDA ಕೆಲಸ ಮಾಡ್ತಾ ವ್ಯವಸ್ಥಾಪಕರ ಹುದ್ದೆಗೆ ಮುಂಬಡ್ತಿ ಕೊಟ್ಟ ಹಾಗೆ ಯಾರಿಗೆ ಯಾವ್ಯಾವ ಹುದ್ದೆಗಳು ಬೇಕು, ಎಲ್ಲೆಲ್ಲಿ ಹೋಗ್ತೀರಿ ನೀವು ಅಂತಂದೇಳಿ DMA ಆಫೀಸ್ನಲ್ಲಿ ಕೇಳಿದಾಗೆ ನನಗೆ ಕೊಪ್ಪಳಿಗೆ ಬಂದಿತ್ತು, ಕೊಪ್ಪಳ ನಗರಸಭೆಗೆ ಹಡಗಲಿಗೆ ಸುಬ್ಬಣ್ಣ ಸಾರಿಗೆ ಬಂದಿತ್ತು. ಸುಬ್ಬಣ್ಣ ಸರ್ ಅವ್ರು ತೀರ್ಕೊಂಡಿದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಅಣ್ಣ ನಾನು ಹೋಗೋದಿಲ್ಲ ಹಡಗಲಿಗೆ, MPP ಸಾಹೇಬರಿದ್ದಾರೆ, ಭಾಳ ಕಷ್ಟ ಅಲ್ಲಿ, ನಾನು ಕೊಪ್ಪಳಿಗೆ ಹೋಗ್ತೀನಿ, ನೀನು ಹಡಗಲಿಗೆ ಹೋಗು ಅಂತ ಹೇಳಿದರು. ಹಾಗೆ ಆಕಸ್ಮಿಕವಾಗಿ ನನಗೆ ಹಡಗಲಿ ಪುರಸಭೆಯ ಮುಖ್ಯ ವ್ಯವಸ್ಥಾಪಕರ ಹುದ್ದೆಗೆ ನಾನು ಬಂದಂಗಾಯಿತು. ಇಲ್ಲಿ ಬಂದು ನಾನು ಕೆಲಸ ಮಾಡುವಾಗ ಈ ಊರಿನ ಜನ ನಮ್ಮ ಹುಡುಗ ಅಂತಂದೇಳಿ ಅಪ್ಕೊಂಡ್ಬಿಟ್ರು.